ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಈ ಕ್ಯೂಬಲ್ಲಿ 6 ಫೇಸಸ್ ಇರುತ್ತೆ, ಅಂದರೆ 6 ಕಲರ್ಸ್ ಇರುತ್ತೆ. ಹಾಗೆ 6 ಸೆಂಟರ್ ಇರುತ್ತೆ. ಮತ್ತು ಇದರಲ್ಲಿ ಕಾರ್ನರ್ಸ್ ಇದು 8 ಇರುತ್ತೆ. ಆಮೇಲೆ ಇದು ಎಡ್ಜ್ ಪೀಸಸ್ ಇದು 12 ಇರುತ್ತೆ ಈ ಕ್ಯೂಬಲ್ಲಿ. ಹಾಗೆ ಇದನ್ನು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾ ಹೇಳ್ದಂಗೆ ನೀವು ಫಾಲೋ ಮಾಡಿದ್ರೆ ಅಂದರೆ ಪಕ್ಕ ಈ ಕ್ಯೂಬ್ನ ಸಾಲ್ವ್ ಮಾಡ್ಬೋದು. ಹಾಗೆ ಈ ಕ್ಯೂಬ್ನ ಒಂದ್ಸಲ ಫುಲ್ ಸ್ಕ್ರ್ಯಾಂಬಲ್ ಮಾಡ್ಕೋತೀನಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಈಗ ಈ ಮೊದಲನೇ ಪಾರ್ಟಲ್ಲಿ ಇವತ್ತು ಏನು ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಡ್ತೀನಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಹಾಗೆ ಇವಾಗ ನೋಡ್ಕೋಬೋದು ಫುಲ್ ಸ್ಕ್ರ್ಯಾಂಬಲ್ ಆಗಿದೆ. ಹಾಗೆ ಇಲ್ಲಿ ವೈಟ್ ಸೆಂಟರ್ ಇದೆ ನೋಡಿ. ನಾನು ಇದನ್ನೇ ಮೇಯ್ನಾಗಿ ತಗೊಳ್ತೀನಿ, ವೈಟ್ ಸೆಂಟರ್ನೇ. ಅಂದರೆ ನಂಗೆ ಇದೇ ರೂಢಿ ಆಗಿಬಿಟ್ಟಿದೆ ವೈಟ್ನೇ ಫಸ್ಟ್ ಸೆಂಟರ್ ತಗೊಂಡು. ಸೊ ಅದಕ್ಕೆ ನಾನು ಇದನ್ನೇ ಮಾಡ್ತೀನಿ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಈ ಥರ ಪ್ಲಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ಥರ ವೈಟ್ ಸೆಂಟರ್ಗೆ ಈ ಥರ ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಈ ಪ್ಲಸ್ಸನ್ನು ಮಾಡೋದು ಹೇಗಂತನೂ ನೀಟಾಗಿ ಹೇಳ್ಕೊಡ್ತೀನಿ. ನೀವು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಇದೇನು ಕಷ್ಟ ಇಲ್ಲ, ತುಂಬಾ ಈಸಿ ಇದೆ. ಬೇಕಿದ್ರೆ ನೀವೇ ನೋಡಿ ಒಂದ್ಸಲ. ಇವಾಗ ನೋಡಿ, ಇಲ್ಲಿ ವೈಟ್ ಸೆಂಟರ್ ಇದೆ, ಇದನ್ನು ನಾನು ಬಾಟಮಲ್ಲಿ ಇಟ್ಕೋತೀನಿ. ಹಾಗೆ ಇವಾಗ ಮೇಲ್ಗಡೆ ಒಂದು ವೈಟ್ ಇದೆ ನೋಡಿ. ಈ ಥರ ಎಲ್ಲ ವೈಟನ್ನ ಎಡ್ಜ್ ಪೀಸಸ್ನ 4 ಎಡ್ಜ್ ಪೀಸಸ್ನ ಮೇಲ್ಗಡೆ ತರಬೇಕು. ಸೊ ಇವಾಗ ಒಂದಿದೆ, ನಾ ಇನ್ನೊಂದು ಎಲ್ಲಿದೆ ಅಂತ ಹುಡ್ತೀನಿ. ಇಲ್ಲಿ ಈ ಥರ ಬರಬೇಕು. ಇಲ್ಲಿದೆ ನೋಡಿ, ಈ ಥರ ಇದೆಲ್ಲ ಎಡ್ಜ್ ಪೀಸ್. ಇಲ್ಲಿ ವೈಟ್ ಇದೆ, ಆರೆಂಜ್ ಇದೆ. ಇದನ್ನು ಉಲ್ಟಾ ಪಲ್ಟಾ ಇದೆ ನೋಡಿ. ಇದನ್ನು ವೈಟನ್ನು ಮೇಲ್ಗಡೆ ತರಬೇಕು ಅಂದರೆ ಒಂದ್ಸಲ ಈ ಥರ, ಹಾಗೆ ಒಂದ್ಸಲ ಮೇಲ್ಗಡೆ ಮಾಡಿದ್ರೆ ನೋಡಿ ವೈಟ್ ಮೇಲ್ಗಡೆ ಬಂತು. ಇವಾಗ ವೈಟ್ ಆಗಿದೆ, ಈ ಕಡೆ ಇನ್ನೊಂದು ಕಲರ್ ಇದೆ. ಹಾಗೆ ಈ ಥರ ಎಡ್ಜ್ ಪೀಸ್ ಎಲ್ಲಿದೆ ಅಂತ ಹುಡುಕ್ಬೇಕು. ಎಲ್ಲೋ ಇರೋದು ಬೇಡ, ಬರೀ ವೈಟ್ ಇರೋದು ಮಾತ್ರ ಹುಡುಕಬೇಕು. ನೋಡಿ, ಇದರಲ್ಲಿ ವೈಟ್ ಇದೆ, ಹಾಗೆ ಈ ಕಡೆ ಗ್ರೀನ್ ಇದೆ. ವೈಟ್ ಇರೋದು ಬೇಕು, ಬೇರೆ ಕಲರದ್ದೆಲ್ಲ ಬೇಡ ನಮಗೆ. ಸೊ ಇವಾಗ ಹಿಂಗೆ ಹಾಕಿದ್ರೆ ನೋಡಿ, ಅದು ಆಲ್ರೆಡಿ ಮಾಡಿರೋದು ಕೆಟ್ಟೋಗುತ್ತೆ. ಸೊ ಅದಕ್ಕೆ ಇದನ್ನು ಈ ಕಡೆ ಇಟ್ಕೋತೀನಿ, ಅಂದರೆ ಈ ಖಾಲಿ ಜಾಗನ ಈ ಕಡೆ ತರ್ತೀನಿ. ಸೊ ಇವಾಗ ಇದನ್ನು ಈ ಕಡೆ ಟರ್ನ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಸಲ ಹೀಗೆ ಮೇಲ್ಗಡೆ ತಂದರೆ ನೋಡಿ, ಇದು ನೀಟಾಗಿ ಬಂತು. ಹಾಗೆ ಇದು ಸೇಫ್ ಆಯಿತು, ಯಾವುದು ಹಾಳಾಗಿಲ್ಲ. ಮೊದಲನೇದಾಗಿ ಅದನ್ನು ತಲೆಗೆ ಇಟ್ಕೋಬೇಕು, ಯಾವುದು ಹಾಳಾಗಬಾರ್ದು ಫಸ್ಟಾಗಿ ಮಾಡಿರೋದು. ಸೊ ಇವಾಗ ನೆಕ್ಸ್ಟು ಇಲ್ಲೊಂದಿದೆ ನೋಡಿ, ಇದನ್ನು ಇಲ್ಲಿ ಮೇಲ್ಗಡೆ ಇಲ್ಲಿ ತರಬೇಕು. ಅದಕ್ಕೆ ಈ ಬ್ಲೂ ಬಾಟಮ್ನ ಈ ಕಡೆ ಒಂದು ಸಲ ತಿರುಗಿಸ್ಕೊಂಡ್ರೆ, ಈಗ ಇದನ್ನು ಈ ಸೈಡ್ ತಿರುಗಿಸ್ಕೊಂಡ್ರೆ, ಹಾಗೆ ಇದನ್ನು ಇಲ್ಲಿ ತರಬೇಕು ಮೇಲ್ಗಡೆ. ಇಲ್ಲಿ ತರಬೇಕು ಅಂದರೆ ಈ ವಾಲ್ಯೂಮ್ ಬಟನ್ ತಿರುಗಿಸ್ತೀರಲ್ಲ, ಅದೇ ಥರ ನೋಡಿ, ಈ ಥರ ತಿರುಗಿಸಿದ್ರೆ ಇಲ್ಲಿ ಮೇಲ್ಗಡೆ ಬರುತ್ತೆ. ಹಾಗೆ ಇಲ್ಲಿ 4 ಎಡ್ಜ್ ಪೀಸಸ್ ಬಂತು ವೈಟ್. ಹಾಗೆ ಇವಾಗ ಏನು ಮಾಡಬೇಕಂದ್ರೆ ಈ ವೈಟ್ಗೆ ಅದನ್ನು ಜಾಯಿನ್ ಮಾಡಬೇಕು. ಅದನ್ನು ಜಾಯಿನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಆರೆಂಜ್ ಅಲ್ಲ, ಈ ಆರೆಂಜ್ ಮತ್ತು ರೆಡ್ ಇದೆ. ಹಾಗೆ ಇದನ್ನು ರೆಡ್ಡಿಗೆ ಟಚ್ ಮಾಡ್ತೀನಿ ನೋಡಿ, ಮ್ಯಾಚ್ ಆಯಿತು. ಹಾಗೆ ಈ ವೈಟನ್ನು ವೈಟಿಗೆ ಮ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿಗ ರೆಡ್ ಆಯಿತು, ವೈಟ್ ಆಯಿತು. ಅದೇ ಥರ ಇಲ್ಲಿ ಗ್ರೀನ್ ಮತ್ತು ವೈಟ್ ಇದೆ. ಫಸ್ಟು ಈ ಗ್ರೀನನ್ನು ಗ್ರೀನಿಗೆ ಮ್ಯಾಚ್ ಮಾಡ್ಕೊತೀನಿ. ಗ್ರೀನ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಲ್ಲ, ಇದು ಗ್ರೀನಿಗೆ ಮ್ಯಾಚ್ ಆಯಿತು. ಇವಾಗ ವಾಲ್ಯೂಮ್ ಬಟನ್ ಥರ ತಿರುಗಿಸ್ದೆ. ಹಾಗೆ ವೈಟು ಮ್ಯಾಚ್ ಆಯಿತು, ಗ್ರೀನ್ ಮ್ಯಾಚ್ ಆಯಿತು. ಇವಾಗ ನೆಕ್ಸ್ಟು ಆರೆಂಜ್ ಮತ್ತು ವೈಟ್ ಇದೆ. ಈ ವೈಟನ್ನು ಮ್ಯಾಚ್ ಮಾಡ್ಕೋಬೇಕು. ಈ ಆರೆಂಜನ್ನು ಫಸ್ಟ್ ಮ್ಯಾಚ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಆರೆಂಜ್ ಮ್ಯಾಚ್ ಆಗಿದೆ. ಹಾಗೆ ಇಲ್ಲಿ ವಾಲ್ಯೂಮ್ ಬಟನ್ ಥರ ವಾಪಸ್ ಅದೇ ಥರ ತಿರುಗಿಸ್ದೆ. ಹಾಗೆ ಈಗ ನೆಕ್ಸ್ಟ್ ಲಾಸ್ಟ್ ಒಂದು ಎಚ್ ಪೀಸ್ ಇದೆ, ಇಲ್ಲಿದೆ. ಬ್ಲೂ ಮ್ಯಾಚ್ ಮಾಡಬೇಕು. ಇಲ್ಲಿ ಗ್ರೀನ್ ಇದೆ, ಬ್ಲೂ ಇರೋ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೀವು ಹಾಗೆ ಮಾಡಿಬಿಡಿ ಒಂದ್ಸಲ. ಈ ಬ್ಲೂ ಒಂದ್ಸಲ ಹೀಗೆ ತಿರುಗಿಸ್ಬಿಟ್ರೆ ನೋಡಿ, ಇವಾಗ ಇಲ್ಲಿ ಪ್ಲಸ್ ಆಯಿತು. ನಾ ಆವಾಗ ತೋರಿಸೋದ್ನೆಲ್ಲ ಸೇಮ್ ಅದೇ ಥರನೇ ನೋಡಿ, ಹೆಂಗೆ ನೀಟಾಗಿ ಮಾಡಿಬಿಟ್ಟೆ. ಇದೇ ಥರ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಖಂಡಿತವಾಗಿಯೂ ಇದನ್ನು ಸಾಲ್ವ್ ಮಾಡ್ಬೋದು. ನೋಡಿ, ಪ್ಲಸ್ ಆಗಿದೆ. ಹಾಗೆ ಇದರಲ್ಲಿ ನೋಡಿ ರೆಡ್, ಗ್ರೀನ್, ಆರೆಂಜ್, ಬ್ಲೂ ಮೇಲ್ಗಡೆ ಪ್ಲಸ್ ಆಗಿದೆ. ಹಾಗೆ ಇವಾಗ ನೆಕ್ಸ್ಟ್ ಕಾರ್ನರ್ಸ್ನ ಹಾಕಬೇಕು. ಕಾರ್ನರ್ ಸೆಟ್ ಮಾಡಬೇಕಂದ್ರೆ ಈ ವೈಟನ್ನು ಈ ಬಾಟಮ್ ಆಗಿ ಇಟ್ಕೋಬೇಕು. ಇಲ್ಲಿ ನೋಡಿ, ಬಾಟಮ್ ಆಗಿ ಇಟ್ಕೊಂಡೆ, ಮೇಲ್ಗಡೆ ಎಲ್ಲೋ ಇದೆ. ಹಾಗೆ ಇವಾಗ ಕಾರ್ನರ್ ಎಲ್ಲಿದೆ ಅಂತ ಹುಡ್ಕೋದು. ಕಾರ್ನರ್ ಪೀಸ್ನ ಮಾತ್ರ ನೋಡೋದು, ಎಚ್ ಪೀಸ್ ಬೇಡ. ಇವಾಗ ಇಲ್ಲಿ ನೋಡಿ, ಇವಾಗ ರೆಡ್ ಇದೆ, ಗ್ರೀನ್ ಇದೆ, ವೈಟ್ ಇದೆ. ಇದು ಇಲ್ಲಿ ಮ್ಯಾಚ್ ಆಗುತ್ತಾ ನೋಡ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಇದೆ, ಇದರಲ್ಲೂ ಗ್ರೀನ್ ಇದೆ, ಬಟ್ ಇಲ್ಲಿ ಆರೆಂಜ್ ಇದೆ, ಇದರಲ್ಲಿ ರೆಡ್ ಇದೆ. ಸೊ ಇದು ಇಲ್ಲಿದಲ್ಲ, ಈ ಪೀಸ್ ಇಲ್ಲಿದಲ್ಲ. ಇಲ್ಲಿ ಮ್ಯಾಚ್ ಆಗ್ತಿಲ್ಲ ಅಂದರೆ ಬೇರೆ ಕಡೆ ಟರ್ನ್ ಮಾಡಿ ನೋಡೋದು ಒಂದ್ಸಲ. ನೋಡಿ, ಇವಾಗ ಇಲ್ಲಿ
ರೆಡ್ ಮ್ಯಾಚ್ ಆಗ್ತಿದೆ, ಹಾಗೆ ಗ್ರೀನು ಇಲ್ಲೇ ಮ್ಯಾಚ್ ಆಗ್ತಿದೆ, ಅಂದರೆ ಇದು ಇಲ್ಲಿದೆ ಪೀಸ್. ಸೊ ಇವಾಗ ರೆಡ್ ಮ್ಯಾಚ್ ಆಗ್ತಿದೆ ಅಂದಮೇಲೆ ಇದಿಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಲ್ಲಿ ಈಸಿಯಾಗಿ ಹಾಕ್ಬೋದು. ಫಾರ್ಮುಲಾ ತುಂಬಾ ಈಸಿಯಾಗಿದೆ, ನಾ ಹೇಗಂತ ಹೇಳ್ತೀನಿ, ನೀವು ಅಪ್ಲೈ ಮಾಡಿ. ಆ ಫಾರ್ಮುಲಾ ಏನಂದರೆ ಈ ಸ್ಕ್ರೀನ್ ಮೇಲೆ ಬರುತ್ತೆ, ಹಾಗೆ ನೀವು ಅದನ್ನು ಫಾಲೋ ಮಾಡಿಬಿಟ್ರೆ ಇಲ್ಲಿ ಈಸಿಯಾಗಿ ಇದನ್ನು ಮಾಡ್ಬೋದು. ಇವಾಗ ಮಾಡ್ತೀನಿ ನೋಡಿ, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ನೋಡಿ ಇಷ್ಟೇ ಒಂದು ಸಣ್ಣ ಫಾರ್ಮುಲಾದಿಂದ ಇಲ್ಲಿರೋದು ಇಲ್ಲಿ ಬಂತು. ಹಾಗೆ ಇದನ್ನು ಕಾರ್ನರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಕಾರ್ನರ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲೊಂದು ಕಾರ್ನರ್ ಇದೆ, ಬ್ಲೂ ಹಾಗೆ ರೆಡ್ ಮತ್ತು ವೈಟ್. ಇದು ಎಲ್ಲಿ ಹೋಗುತ್ತೆ ಅಂತ ನೋಡಬೇಕು. ನೋಡಿ ಇಲ್ಲಿ ರೆಡ್ ಮ್ಯಾಚ್ ಆಗ್ತಿದೆ, ಬಟ್ ಇಲ್ಲಿ ಗ್ರೀನ್ ಅಪೋಸಿಟ್ ಕಲರ್ ಇದಲ್ಲ, ಬ್ಲೂ ಮ್ಯಾಚ್ ಆಗಬೇಕು. ಸೊ ಇವಾಗ ಇದನ್ನು ಈ ಕಡೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಬ್ಲೂನು ಇದೆ, ಹಾಗೆ ರೆಡ್ ಇದೆ. ಹಾಗಾದರೆ ಇದು ಇಲ್ಲಿದೆ ಕಾರ್ನರ್. ಸೊ ಸೇಮ್ ಫಾರ್ಮುಲಾನ ಇಲ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮಾಡಿದ್ರೆ ಇಲ್ಲಿ ಬರುತ್ತೆ, ಈ ಪೀಸ್ ಬರುತ್ತೆ, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ನೋಡಿ 3 ಸಲ ಈ ಫಾರ್ಮುಲಾನ ಅಪ್ಲೈ ಮಾಡಿದೆ. ಇವಾಗ ಈ ಕಾರ್ನರ್ ಸೆಟ್ ಆಗಿದೆ, ಬ್ಲೂ ರೆಡ್ ವೈಟ್. ನೋಡಿದ್ರಲ್ಲ, ತುಂಬಾ ಈಸಿ ಇದೆ ಈ ಕಾರ್ನರ್ ಸೆಟ್ ಮಾಡೋದು. ಹಾಗೆ ಇವಾಗ ಇನ್ನೊಂದು ಕಾರ್ನರ್ ಎಲ್ಲಿದೆ ಅಂತ ನೋಡ್ತೀನಿ. ಇವಾಗ ಇಲ್ಲಿದೆ ಆರೆಂಜ್ ಬ್ಲೂ ಹಾಗೆ ವೈಟ್. ಇದು ಇಲ್ಲಿದಲ್ಲ, ಯಾಕಂದರೆ ಇಲ್ಲಿ ಆರೆಂಜ್ ಇದೆ, ಬಟ್ ಇಲ್ಲಿ ಈ ಕಡೆ ಗ್ರೀನ್ ಇದೆ, ಇಲ್ಲಿದಲ್ಲ. ಸೊ ಒಂದು ಸಲ ಈ ಕಡೆ ತಿರುಗಿಸ್ತಾ ಇದ್ದೀನಿ, ಇಲ್ಲಿಗ ಮ್ಯಾಚ್ ಆಗ್ತಾ ಇದೆ. ಸೊ ಇದು ಇಲ್ಲಿದೆ, ಇಲ್ಲಿಗೆ ಬರಬೇಕು. ಸೊ ಇವಾಗ ಈ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಇದು ಇಲ್ಲಿ ಸೆಟ್ ಆಗೋವರೆಗೂ ಇದನ್ನೇ ಅಪ್ಲೈ ಮಾಡ್ತಾ ಇರಬೇಕು. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, 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 ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ನೋಡಿ ಇಲ್ಲಿ 4 ಸಲ ಅಪ್ಲೈ ಮಾಡಿದ್ರೆ, ಅಂದರೆ ಕೆಲವೊಂದು ಸಲ ಹಾಗೆ ಒಂದು ಸಲ ಅಪ್ಲೈ ಮಾಡಿದ್ರೆ ಬರುತ್ತೆ, ಕೆಲವು ಸಲ 2 ಸಲ ಅಪ್ಲೈ ಮಾಡಿದ್ರೆ ಬರುತ್ತೆ. ನೋಡಿದ್ರಲ್ಲ ಫಸ್ಟ್ ಲೇಯರ್ ಎಷ್ಟು ಆರಾಮಾಗಿ ಈಸಿಯಾಗಿ ಸಾಲ್ವ್ ಆಗೋಯ್ತು. ಇಷ್ಟೇ ಫಸ್ಟ್ ಲೇಯರ್ ಅಂದರೆ ತುಂಬಾ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು, ಏನು ಕಷ್ಟ ಇಲ್ಲ. ಹಾಗೆ ಸೆಕೆಂಡ್ ಪಾರ್ಟನ್ನು ತರ್ತೀನಿ, ಅಂದರೆ ಈ ಸೆಕೆಂಡ್ ಲೇಯರ್ ಹೇಗೆ ಮಾಡೋದು ಅಂತ. ಅದು ಇದಕ್ಕಿಂತನೂ ತುಂಬಾ ಈಸಿ ಇದೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.